ನಮಸ್ಕಾರ ಸ್ನೇಹಿತರೆ, ನಾವು ಇಂದು ನಿಂತಿರುವ ಈ ಕ್ಷಣ ಮನುಕುಲದ ಇತಿಹಾಸದಲ್ಲೇ ಅತ್ಯಂತ ದೊಡ್ಡ ಬದಲಾವಣೆಯ ಹೊಸ್ತಿಲು. 18ನೇ ಶತಮಾನದಲ್ಲಿ ಹಬೆಯಂತ್ರಗಳು ಬಂದವು. 20ನೇ ಶತಮಾನದಲ್ಲಿ ಇಂಟರ್ನೆಟ್ ಬಂತು. ಆದರೆ 21ನೇ ಶತಮಾನದ ಮಧ್ಯಭಾಗ ಅಂದರೆ 2050ರ ಹೊತ್ತಿಗೆ ಜಗತ್ತು ಹೇಗಿರ್ತದೆ? ನಾವು ಕೇವಲ ಸ್ಮಾರ್ಟ್ಫೋನ್ಗಳನ್ನು ಬಳಸುವವರಾಗಿ ಉಳಿಯುತ್ತೇವೆಯೇ ಅಥವಾ ನಾವೇ ಸ್ಮಾರ್ಟ್ ಆಗುತ್ತೇವೆಯೇ? ಇಂದು ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಎಐನ ಭವಿಷ್ಯದ ಬಗ್ಗೆ, ವಿಶೇಷವಾಗಿ 2050ರ ಆ ಮಹಾನ್ ಕ್ರಾಂತಿಯ ಬಗ್ಗೆ ಸುದೀರ್ಘವಾಗಿ ಚರ್ಚಿಸೋಣ. ಮನುಷ್ಯನಿಗೆ ಸಾವಿಲ್ಲದಿದ್ದರೆ ಹೇಗಿರ್ತದೆ? ಇದು ಕೇವಲ ಕಲ್ಪನೆಯಲ್ಲ. 2050ರ ವೇಳೆಗೆ ಜೈವಿಕ ಅಮರತ್ವ ಒಂದು ಸಾಧ್ಯತೆಯಾಗಬಹುದು. ವಿಜ್ಞಾನಿಗಳು ನಮ್ಮ ದೇಹದ ಜೀವಕೋಶಗಳನ್ನು ನವೀಕರಿಸುವ ಮೂಲಕ ವಯಸ್ಸಾಗುವ ಪ್ರಕ್ರಿಯೆಯನ್ನು ನಿಲ್ಲಿಸಲು ಶ್ರಮಿಸುತ್ತಿದ್ದಾರೆ. ಇನ್ನೊಂದು ಕಡೆ ಡಿಜಿಟಲ್ ಅಮರತ್ವ. ನಿಮ್ಮ ಮೆದುಳಿನಲ್ಲಿರುವ ಎಲ್ಲ ನೆನಪುಗಳು, ಜ್ಞಾನ ಮತ್ತು ಭಾವನೆಗಳನ್ನು ಒಂದು ಸೂಪರ್ ಕಂಪ್ಯೂಟರ್ಗೆ ಅಪ್ಲೋಡ್ ಮಾಡುವುದು. ನಿಮ್ಮ ದೇಹ ಮಣ್ಣಾದ ಮೇಲೂ ನಿಮ್ಮ ಪ್ರಜ್ಞೆ ಡಿಜಿಟಲ್ ಲೋಕದಲ್ಲಿ ಜೀವಂತವಾಗಿರ್ತದೆ. ನೀವು ನಿಮ್ಮ ಮೊಮ್ಮಕ್ಕಳೊಂದಿಗೆ ವರ್ಚುವಲ್ ರಿಯಾಲಿಟಿ ಮೂಲಕ ಮಾತನಾಡಬಹುದು, ಸಲಹೆ ನೀಡಬಹುದು. ಇದು ಮನುಷ್ಯನ ಅಂತಿಮ ವಿಜಯವೇ ಅಥವಾ ಪ್ರಕೃತಿಯ ವಿರುದ್ಧದ ಹೋರಾಟವೇ? ಎಲೋನ್ ಮಾಸ್ಕ್ ಅವರ ನ್ಯೂರಾಲಿಂಕ್ ಬಗ್ಗೆ ನೀವು ಕೇಳಿರ್ಬೋದು. 2050ರ ವೇಳೆಗೆ ಈ ಚಿಪ್ಗಳು ಸಾಮಾನ್ಯವಾಗಬಹುದು. ಮೆದುಳಿನಲ್ಲಿ ಅಳವಡಿಸಿದ ಒಂದು ಸಣ್ಣ ಚಿಪ್ ನಿಮ್ಮನ್ನು ನೇರವಾಗಿ ಇಂಟರ್ನೆಟ್ಗೆ ಕನೆಕ್ಟ್ ಮಾಡುತ್ತದೆ. ನೀವು ಹೊಸ ಭಾಷೆಯನ್ನು ಕಲಿಯಲು ವರ್ಷಗಟ್ಟಲೆ ಶ್ರಮಿಸಬೇಕಿಲ್ಲ. ಕೇವಲ ಒಂದು ಫೈಲ್ ಡೌನ್ಲೋಡ್ ಮಾಡಿದರೆ ಸಾಕು. ನೀವು ಫ್ರೆಂಚ್ ಅಥವಾ ಜಪಾನೀಸ್ ಭಾಷೆಯಲ್ಲಿ ಮಾತನಾಡಬಹುದು. ಅಂಗವೈಕಲ್ಯ ಎಂಬುದು ಶಬ್ದಕೋಶದಿಂದಲೇ ಮಾಯವಾಗಬಹುದು. ಪಾರ್ಶ್ವವಾಯು ಪೀಡಿತರು ಚಿಪ್ ಸಹಾಯದಿಂದ ಓಡಬಹುದು. ಅಂಧರು ಕ್ಯಾಮೆರಾ ಕಣ್ಣುಗಳ ಮೂಲಕ ಪ್ರಪಂಚವನ್ನು ನೋಡಬಹುದು. ನಾವು ಮನುಷ್ಯರಾಗಿ ಉಳಿಯುತ್ತೇವೋ ಅಥವಾ ಸೈಬೋರ್ಗಾಗಿ ಬದಲಾಗುತ್ತೇವೋ ಎಂಬುದು ದೊಡ್ಡ ಪ್ರಶ್ನೆ. 2050ರಲ್ಲಿ ಕೆಲಸದ ಸ್ವರೂಪವೇ ಬದಲಾಗಿರುತ್ತದೆ. ಇಂದಿನ ಹೆಚ್ಚಿನ ಕೆಲಸಗಳನ್ನು ಎಐ ಮತ್ತು ರೋಬೋಟ್ಸ್ಗಳು ಮಾಡ್ತವೆ. ಹಾಗಾದರೆ ಮನುಷ್ಯರು ಏನು ಮಾಡ್ತಾರೆ? ವಿಜ್ಞಾನಿಗಳ ಪ್ರಕಾರ ಮನುಷ್ಯರು ಕೇವಲ ಸೃಜನಶೀಲ ಮತ್ತು ಭಾವನಾತ್ಮಕ ಕೆಲಸಗಳಲ್ಲಿ ತೊಡಗಿಕೊಳ್ತಾರೆ. ಪ್ರತಿ ವ್ಯಕ್ತಿಗೂ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಸಿಗುವ ಸಾಧ್ಯತೆ ಇದೆ. ಅಂದರೆ ಕೆಲಸ ಮಾಡದಿದ್ದರೂ ಬದುಕಲು ಹಣ ಸಿಗುವ ವ್ಯವಸ್ಥೆ. ನಗರಗಳು ಸ್ಮಾರ್ಟ್ ಆಗಿರ್ತವೆ. ಹಾರುವ ಟ್ಯಾಕ್ಸಿಗಳು ಸಾಮಾನ್ಯವಾಗ್ತವೆ. ಹವಾಮಾನ ಬದಲಾವಣೆಯನ್ನು ಎಐ ಮೂಲಕ ನಿಯಂತ್ರಿಸುವ ಕಾಲವಿದು. ಪ್ರತಿ ನಾಣ್ಯಕ್ಕೂ 2 ಮುಖಗಳಿರುವಂತೆ ಎಐ ಕ್ರಾಂತಿಯಲ್ಲೂ ಅಪಾಯಗಳಿವೆ. ನಮ್ಮ ಯೋಚನೆಗಳನ್ನು ಯಾರಾದರೂ ಹ್ಯಾಕ್ ಮಾಡಿದರೆ ನಮ್ಮ ಖಾಸಗಿತನ ಸಂಪೂರ್ಣವಾಗಿ ನಾಶವಾಗುತ್ತದೆಯೇ? ಸೂಪರ್ ಇಂಟೆಲಿಜೆಂಟ್ ಯಂತ್ರಗಳು ಮನುಷ್ಯನಿಗಿಂತ ಬುದ್ಧಿವಂತವಾಗಿ ಬೆಳೆದರೆ ಅವು ನಮ್ಮನ್ನು ನಿಯಂತ್ರಿಸಲು ಶುರು ಮಾಡಬಹುದು. ತಂತ್ರಜ್ಞಾನ ನಮ್ಮನ್ನು ಆಳಬಾರದು, ನಾವು ತಂತ್ರಜ್ಞಾನವನ್ನು ಬಳಸಬೇಕು. ಈ ಸಮತೋಲನವನ್ನು ಕಾಯ್ದುಕೊಳ್ಳುವುದು 2050ರ ದೊಡ್ಡ ಸವಾಲು. 2050ರ ವೇಳೆಗೆ ನಾವು ಇಂದು ಕಾಣುವ ಶಾಲೆ ಮತ್ತು ಕಾಲೇಜುಗಳ ಕಲ್ಪನೆಯೇ ಮಾಯವಾಗಬಹುದು. ಪುಸ್ತಕ ಓದಿ ನೆನಪಿಟ್ಟುಕೊಳ್ಳುವ ಕಾಲ ಹೋಗಿರ್ತದೆ. ಮೆದುಳಿನ ಚಿಪ್ ಅಥವಾ BCI ಬ್ರೈನ್ ಕಂಪ್ಯೂಟರ್ ಇಂಟರ್ಫೇಸ್ ಮೂಲಕ ನಮಗೆ ಬೇಕಾದ ಜ್ಞಾನವನ್ನು ನೇರವಾಗಿ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಒಬ್ಬ ವಿದ್ಯಾರ್ಥಿ ಶಸ್ತ್ರಚಿಕಿತ್ಸೆಯ ಸರ್ಜರಿ ಬಗ್ಗೆ ಕಲಿಯಬೇಕೆಂದರೆ ಅದಕ್ಕೆ ಸಂಬಂಧಿಸಿದ ಡೇಟಾವನ್ನು ಮೆದುಳಿಗೆ ಲೋಡ್ ಮಾಡಿದರೆ ಸಾಕು. ಎಐ ಸಹಾಯದಿಂದ 2050ರಲ್ಲಿ ಮನುಷ್ಯ ಕೇವಲ ಭೂಮಿಗೆ ಸೀಮಿತವಾಗಿರುವುದಿಲ್ಲ. ಮಂಗಳ ಗ್ರಹದಲ್ಲಿ ಮಾರ್ಸ್ ಮನುಷ್ಯನ ವಸಾಹತುಗಳು ನಿರ್ಮಾಣವಾಗಿರಬಹುದು. ಅಪಾಯಕಾರಿ ಬಾಹ್ಯಾಕಾಶ ಯಾನಗಳನ್ನು ಎಐ ಚಾಲಿತ ರೋಬೋಟ್ಗಳು ನಿರ್ವಹಿಸುತ್ತವೆ. ಚಂದ್ರನ ಮೇಲೆ ಮೈನಿಂಗ್ ಮಾಡುವುದು ಅಥವಾ ಕ್ಷುದ್ರಗ್ರಹಗಳಿಂದ ಅಮೂಲ್ಯ ಲೋಹಗಳನ್ನು ತರುವುದು ಸಾಮಾನ್ಯವಾಗುತ್ತದೆ. ನಾವು ಕೇವಲ ಒಂದು ಗ್ರಹದ ಜೀವಿಗಳಾಗಿ ಉಳಿಯದೆ ಮಲ್ಟಿ ಪ್ಲಾನೆಟರಿ ಸ್ಪೀಶೀಸ್ ಅಥವಾ ಬಹುಗ್ರಹಗಳ ಜೀವಿಗಳಾಗಿ ಹೊರಹೊಮ್ಮುತ್ತೇವೆ. 2050ರ ಜಗತ್ತು ನಮಗೆ ಅದ್ಭುತವಾಗಿಯೂ ಕಾಣಬಹುದು ಅಥವಾ ಭಯಾನಕವಾಗಿಯೂ ಕಾಣಬಹುದು.
ಆದರೆ ಒಂದು ಸತ್ಯವಂತೂ ಹೌದು, ನಾವು ಬದಲಾಗುತ್ತಿದ್ದೇವೆ. ನಮ್ಮ ಜ್ಞಾನ, ನಮ್ಮ ದೇಹ ಮತ್ತು ನಮ್ಮ ಬದುಕುವ ರೀತಿ ಎಲ್ಲವೂ ಹೊಸ ರೂಪ ಪಡೆಯಲಿವೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. 2050ರ ಬಗ್ಗೆ ನಿಮ್ಮ ಕಲ್ಪನೆ ಏನು? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತೊಂದು ಕುತೂಹಲಕಾರಿ ವಿಷಯದೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು.